ಆ ಗೋಪಾಲ್ ಕೃಷ್ಣ ಗೌರವ ಕೊಡಲಿಲ್ಲ ಅವ್ರಿಗೆ. ಇಲ್ಲ ನಾನು ಕೊಡೋಕ್ಕಾಗೋದಿಲ್ಲ ಈ ಹುಡುಗನಿಗೆ ಅಂತೇಳಿ ಅವ್ರು ಕೊಡಲಿಲ್ಲ. ಸೊ ಅದಾದಮೇಲೆ ಕೊನೆಗೆ ನಮ್ಮ ಕರಿಯಪ್ಪನವರು ಜಗಳ ಮಾಡಿಬಿಟ್ರು ಮಲ್ಲಿಕಾರ್ಜುನ. ಏನಯ್ಯ ನೀನು ನಮ್ಮ ಮಂತ್ರಿ ಮಾಡಿದ್ದೀನಿ, ನಮ್ಮ ಹುಡುಗಿಗೆ ಒಂದು ಸೀಟ್ ಕೊಡ್ಸೋಕ್ಕಾಗಲಿಲ್ಲ, ನೀನು ಯಾವ ಮಂತ್ರಿ ಅಂತೇಳಿ ಗಲಾಟೆ ಮಾಡಿಬಿಟ್ರು. ಆಮೇಲೆ ಕೊನೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರು, ಕರಿಯಪ್ಪನವರು, ನಮ್ಮ ತಾತ, ಈಗ ಬಾಲಬ್ರಿ ಅವತ್ತು ಮನೆ ಮುಖ್ಯಮಂತ್ರಿ ಮನೆ, ಅಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ತಕ್ಷಣ ಗೋಪಾಲ್ ಕೃಷ್ಣ ಅವರು CAE 1 ಕಾರ್ ನಂಬರ್ ನನಗೀಗೂ ಹಚ್ಚಿದೆ, ಒಂದು Fiat ಕಾರಲ್ಲಿ ಚೀಫ್ ಮಿನಿಸ್ಟರ್ ಮನೆಗೆ ಅವ್ರು ಬಂದರು. ಕರ್ಸೋದ್ರಲ್ಲಿ ಕರ್ಸಿ ಒಳಗಡೆ ಏನು ಮಾತಾಡೋದು ಗೊತ್ತಿಲ್ಲ. ಈಚೆ ಬಂದರು. ಈಚೆ ಬಂದ ತಕ್ಷಣ ದೇವರಾಜ ಅರಸು ಸರಿ ಇಲ್ಲ ಅಂದ್ಬಿಟ್ಟು ಅವ್ರು ಯಾರೊಬ್ಬ PA ಕರೆದ್ಬಿಟ್ಟು, ಈ ವಿದ್ಯಾವರ್ಧಕ ಸ್ಕೂಲ್ ಅವರು ಒಂದು ಸ್ಕೂಲ್ನ ಅರ್ಜಿ ಹಾಕೊಂಡಿದ್ರು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಒಂದು ಸ್ಕೂಲ್ ಶುರುವಾಯಿತು. ಆಗ ಕರೆದ್ಬಿಟ್ಟು ಇಲ್ಲಿ ಸೀಟ್ ಕೊಡುವಂತ ಪ್ರಭಾಕರ್ ಮಗ ಎಕ್ಸ್ ಮಿನಿಸ್ಟರ್ ಅವ್ರ ಜೊತೆ ಮಂತ್ರಿ ಇದ್ರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಅವ್ರ ಮಗಂಗೆ ನಮ್ಮ ಮನೇಲಿ ಇಬ್ರು, ನಾನು ನನ್ನ ಕಸಿನ್ ಒಬ್ಬ ವಾಸು ಅಂತ, ಇಬ್ಬರಿಗೂ ಸೇರಿ ವಿದ್ಯಾವರ್ಧಕ ಸಂಘದಲ್ಲಿ ಸೀಟ್ ಕೊಟ್ಟರು. ಮಂಜುನಾಥ್ ಅವರು ಅದೇ ಸ್ಕೂಲಲ್ಲಿ ಓದಿದ್ರು. ಎಲ್ಲಿ ಮಂಜುನಾಥ್ ನೀವು ವಿದ್ಯಾವರ್ಧಕ ಸಂಘ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಅವರು ವಿದ್ಯಾವರ್ಧಕ ಸಂಘಕ್ಕೆ ಅವರು ಕೂಡ ಅವರು ಅಲ್ಲಿ ನನ್ನ ಜೊತೆ ಜೂನಿಯರು ಸೀನಿಯರು ಒಂದು ಕ್ಲಾಸ್ ಹೆಚ್ಚು ಕಮ್ಮಿ ಇದ್ರು ಅವರು. ಸೊ ಅಲ್ಲಿ ಸೇರಿಸಿದ್ರು. ಹಂಗೆ ಕರಿಯಪ್ಪನವರು ಅವತ್ತು ಕಾಲದಲ್ಲಿ ನನ್ನ ಬದುಕಿಗೆ ಬದಲಾವಣೆಗೆ, ಅದಾದ ಮೇಲೆ ತಿರ್ಗಾ ಬಿಡಿ ನಾನು ರಾಜಕೀಯಕ್ಕೆ ಬಂದೆ. ಅಲ್ಲಿ ರಾಜ್ಯ ನೋಡಿ, ಮುಖ್ಯಮಂತ್ರಿ ಮನೆ ನೋಡಿ, ಶಾಸಕರು ಮನೆ ನೋಡಿ, ಮಂತ್ರಿ ನೋಡ್ಬಿಟ್ಟು ನಾನು ಅವತ್ತು ಶಾಸಕನಾಗಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿ ಇಲ್ಲಿವರೆಗೂ ಬೆಳೆದಿದ್ದೀನಿ. ಇನ್ನು ಮುಂದಕ್ಕೇನೋ ನನಗೆ ಗೊತ್ತಿಲ್ಲ, ನೀವು ನನ್ನ ಬೆಳೆಸಿದ್ದೀರಿ.